ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನೋಡ್ರಿ ಬೆಳಗ್ಗೆ ಟೈಮ್ ಬಂದು 8 ಗಂಟೆದು ಆಗೈತೆ. ಬೆಳಗ್ಗೆನೇ ಇದ್ವಿ. ಇವತ್ತು ಫುಲ್ ಜಾತ್ರೆ ಹೊರಗೆಲ್ಲ ಜಾತ್ರೆ ನೋಡ್ರಿ ಜೋರು ಐತಿ. ಯಾಕಂದ್ರೆ ಅಮ್ಮ ಉಡಿ ತುಂಬದೈತೆ ಅಂತ ಹೇಳಿದ್ನಲ್ಲ, ನೀನು ಲೇಟಾಗಿ ಬಂದ ನಮ್ಮನ್ನ ಮಾತ್ರ ಮುಕ್ಕೊಂಡ್ವಿ. ನಾವೇನೋ ಜಲ್ದಿ ಹೇಳ್ಬೇಕಾಗಿತ್ತು, ಹಂಗೆ ಲೇಟಾಗಿ ಇದ್ವಿ. ಎಲ್ಲ ಕೆಲಸ ಆಗೈತೆ ನೋಡ್ರಿ. ಆಲ್ಮೋಸ್ಟ್ ಕಸ ಪರಿಸಿ ಅದು ಆಗೈತಿ. ಇನ್ನು ದೇವ್ರ ಪೂಜೆ ಮಾಡ್ಕೊತೀನಿ. ಇಲ್ಲಿ ಒಳಗೆ ಆಶಾ ಅಡುಗೆ ರೆಡಿ ಮಾಡ್ಕೊತ ಹೊರಗೆ ನೋಡ್ರಿ ಅಂಗಡಿ ಒಳಗೆ ನಮ್ಮ ಮಮ್ಮಿ ಬಿಜಿ ಅದ. ಹೊರಗಿನ ತೋರಿಸ್ತೀನಿ ಬನ್ನಿ. ಕಸ ಪರಿಸಿ ಹೋಗ್ಕೊಂಡು ರಂಗೋಲಿನೂ ಹಾಕೈತೆ ನೋಡ್ರಿ. ನೋಡಿ ಹೊರಗೆ ವಾತಾವರಣ ಹಂಗೈತಿ. ಫುಲ್ ಜಾತ್ರೆ ಇದು ಜಾತ್ರೆ ಗದ್ದಲ ನೋಡ್ರಿ. ಫುಲ್ ಜೋರೈತಿ. ಎಲ್ಲರೂ ನೀರು ಹಾಕಕ್ಕೆ ಬರ್ತಾರೆ ಈಗ. ಆಮೇಲೆ ಹೋಗಿ ಎಡೆ ಕೊಟ್ಟು ಬರ್ತಾರೆ ನೋಡ್ರಿ. ಇಲ್ಲಿ ಕಾಯಿ ವ್ಯಾಪಾರ ಮಾಡತ್ತಾಳೆ ಮಮ್ಮಿ ಜೋರು ಫುಲ್. ಒಳಗೆ ಕೂತು ಬರೀ ದೇವ್ರ ಪೂಜೆ ಮಾಡ್ಕೊಳ್ಳೋ ಮತ್ತು ಪಟ ದೇವ್ರ ಪೂಜೆ ಮಾಡ್ಕೊತೀನಿ. ಈ ಕಡೆ ನಮ್ಮ ತಂಗಿ ನೋಡ್ರಿ ಅಡುಗೆ ರೆಡಿ ಮಾಡತ್ತ. ಇಲ್ಲಿ ಹಿಟ್ಟಿನದಾಗ್ತಾಳ, ಈ ಕಡೆ ಅನ್ನಕ್ಕೆ ಇಟ್ಟಾಳ, ಈ ಕಡೆ ಅಡುಗೆ ರೆಡಿ ಮಾಡ್ಕೊತಾವ. ದೇವ್ರ ಪೂಜೆ ಮಾಡ್ಕೊತೀನಿ ಪಟ್ ತಿರುಗಿ ಈರಮ್ಮ ದೇವ್ರಿಗೆ ಎಡಿ ತೊಗೊಂಬಂದು ತಿರುಗಿ ಎಡಿ ತೊಗೊಂಬಂದು ನೋಡಿ. ದೊಡ್ಡ ಗುಬ್ಬಿ ಕೂಡ ಸಣ್ಣ ಗುಬ್ಬಿ ಕೂತಾವ ನೋಡ್ರಿ. ಇಲ್ಲಿ ತಿರುಗಿ ಎಡಿ ತೊಗೊಂಬಂದು ಕೊಟ್ಲು. ನಾ ಹೂವು ಕಟ್ಕೋತ ಕೂತೀನಿ ನೋಡ್ರಿ. ನಿನ್ನೆ ಹೂವು ತೊಗೊಂಬಂದಿದ್ದೆ. ನಾ ಎಡಿ ಮಾಡಬೇಕು. ದೇವ್ರ ಪೂಜೆ ಎಷ್ಟಾಗೈತಿ. ಅವಲಕ್ಕಿ ನಾಷ್ಟ ಮಾಡತ್ತೀವಿ ನೋಡ್ರಿ. ನಾಷ್ಟ ಮಾಡಿದ್ದೆ. ಆಮೇಲೆ ಉಡಿ ತುಂಬಂದ್ರೆ ಅಂತೇಳಿ ಎಲ್ಲರೂ ನಾಷ್ಟ ಮಾಡತ್ತೀವಿ ನೋಡಿ. ನಾಷ್ಟ ಮಾಡಂಬರ್ರಿ ನೀವು ನೋಡ್ರಿ. ತಿರುಗಿ 11 ಗಂಟೆ ಆಗತ್ತು. ಮಮ್ಮಿ ಬಂದ ನೋಡ್ರಿ. ಆಮೇಲೆ ಫ್ರೆಂಡ್ಸ್ ವಾಣಿ ಆಮೇಲೆ ವಿಜಯಲಕ್ಷ್ಮಿ ಬಂದ್ರೆ ಇಲ್ಲೇ ಗುಡಿಗೆ. ಆಲ್ಮೋಸ್ಟ್ ಇದು ಊರು ದೇವ್ರು ಆಗತ್ತೆ ನೋಡ್ರಿ. ಎಲ್ಲರೂ ಬರ್ತಾರೆ. ಅದಕ್ಕೆ ಅವರಿಗೆ ಬಾ ಅಂತ ಏನು ಬಂದ್ರೆ ನಾ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬಂದಾಗ ಬರೀ ಪಟ್ ಹುಡುಗಿ ಹಂಚಿಡ ಅಂದ್ರೆ ನೋಡ್ರಿ. ವಾಣಿ ಆಮೇಲೆ ವಿಜಯಲಕ್ಷ್ಮಿ ಗುಡಿಗೆ ಹೋಗಿದ್ರು. ಹೋಗಿ ಬಂದ್ರೆ ಹಾಯ್ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಚಾ ಕುಡಿಂಬರಿ. ಚಾ ಕುಡಿಯತ್ತ ನೋಡಿ. ಜಸ್ಟ್ ಬಂದು ಫ್ರೆಂಡ್ಸ್ ಬಂದಿರತ್ತೆ. ನಾ ಆ ಕಡೆ ಬಿಜಿ ಅದ. ಈಗ ನಮ್ಮ ತಂಗಿ ಹೋಳಿಗೆ ಮಾಡತ್ತಾವ ನೋಡ್ರಿ. ನೈವೇದ್ಯಕ್ಕೆಲ್ಲ ಹೋಳಿಗೆ ಮಾಡಿಟ್ಟಾಳ. ಈಗ ಉಡಿ ತುಂಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇಲ್ಲಿ ಹೂವು ಆಮೇಲೆ ಎಡಿ ಹೋಳಿಗೆ ಮಾಡಿದ್ಲು ನಮ್ಮ ತಂಗಿನೇ ಮಾಡಿದ್ಲು. ಈ ಕಡೆ ನಮ್ಮ ಫ್ರೆಂಡ್ಸ್ ಬಂದ್ರೆ ಬಿಜಿ ಆಗೋಣ ಆಕಿನೇ ಮಾಡಿದ್ಲು. ಇಲ್ಲೆಲ್ಲ ಬಾಳೆಹಣ್ಣು ಎಡಿ ತುಂಬಿಟ್ಟು ನೋಡ್ರಿ. 2 ನಮ್ಮ ಆಶಾರ ತರಪ್ಲೆ 2, ನಮ್ಮ ಮಮ್ಮಿ ಹೆಸರಲ್ಲಿ 2, ನಮ್ದು 2 ಉಡಿ 3 ಹೂವು ಎಲ್ಲನೂ ಮಾಡ್ಕೊಂಡೆವು. ಬರೀ ಪಟ್ ರೆಡಿಯಾಗಿ ಉಡಿ ತುಂಬ್ಕೊಂಬಂದು ಹೋಗ್ಬೇಕು. ಉಡಿ ತುಂಬಿ ಹೋಗ್ಬಿಡ್ತೀವಿ ನೋಡ್ರಿ. ಟೈಮ್ ಆಗಕ್ಕೆ ಈಗ ಇದೇ ತೊಗೊಂಡು ನಮ್ಮ ತಂಗಿ ನಾವು ಹೊಂಟಿ ನೋಡ್ರಿ. ರೆಡಿಯಾಗಿ ಸಾರಿ ಹಾಕೋಬೇಕಂತ ತಂದಿದ್ದೆ. ಬಟ್ ಟೈಮ್ ಭಾಳ ಆಗೈತೆ ನೋಡ್ರಿ. ಅದಕ್ಕೆ ಸಾರಿ ಹಾಕೊಳ್ಳಿಲ್ಲ. ಇಬ್ಬರು ಡ್ರೆಸ್ಸೇ ಹಾಕೊಂಡು ಹೊಂಟಿವಿ. ಟೈಮ್ ಆಗೋಣ. ಬಟ್ ಪಟ್ ಉಡಿ ತುಂಬ ಹೋಗ್ತೀವಿ. ಈಗ ಮೊದಲೇ ಟೈಮ್ ಒಂದಿಲ್ಲ. ಬರೀ ಏನದು ಇದೇ ಆಗತ್ತೆ ನೋಡ್ರಿ. ಓಡೋಗೋದು ಓಡ್ಬರೋದು. ಫುಲ್ ಜನ ತುಂಬಿರ್ತಾರೆ ನೋಡ್ರಿ. ಅಲ್ಲೋಗೋಣ ಏನಾರು ರಶ್ ಇರ್ತೈತಿ. ಬಂದ್ವಿ. ಫುಲ್ ಗದ್ದಲ ಐತೆ ನೋಡ್ರಿ. ಅದಕ್ಕೆ ಅರ್ಜೆಂಟ್ ತುಂಬಿದ್ರಿ. ಅಷ್ಟೊಂದೇನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡೆ. ದೇವ್ರಿಗೆ ಹೋಗಿ ಉಡಿ ತುಂಬಿಕೊಂಡು ಬಂದ್ವಿ ನೋಡ್ರಿ. ಗ್ರಾಮ ದೇವತಿದ್ದು ಫುಲ್ ಗದ್ದಲ ನೋಡ್ರಿ. ಇಲ್ಲ ಬೆಳಗ್ಗೆನೇ ಸ್ಟಾರ್ಟ್ ಆಗಿತ್ತು ನೋಡ್ರಿ. 8 ಫಸ್ಟ್ ನೀರು ಹಾಕಿ ಆಮೇಲೆ ಹಿಟ್ಟಿಂದು ಇದು ಹಾಕಿ ಉಂಡೆ ಹಾಕಿ ಬರ್ತಾರೆ ನೋಡ್ರಿ. ಆಮೇಲೆ ಹೋಗಿ ಉಡಿ ತುಂಬ ಬರ್ತಾರೆ. ಆಮೇಲೆ ದ್ಯಾಮೋನ್ ಇದು ಮಾಡ್ತಾರೆ. ಇಲ್ಲಿ 26 ಮನೆಗೆ ಬಂದು ದ್ಯಾಮೋನ್ ಎಡಿ ತೊಗೊಂಡು ಹೋಗ್ತಾರೆ. ಈಗೆಲ್ಲ ನಾನು ಒಂದು ಸ್ವಲ್ಪ ಹೋಳಿಗೆ ದಿನ ಊಟ ಮಾಡೋದಾಗಲ್ಲ. ಅದಕ್ಕೆ ಒಂದು 2 ಹೋಳಿಗೆ ಕಟ್ಕೊಂಡಾಕ ಡ್ಯೂಟಿಗೆ ಹೋಗ್ಬಿಟ್ರೆ ಆಯ್ತು. ಹೊತ್ತಿಗೆ ಹೊಂಟಿ ನೋಡ್ರಿ. ಬರೀ ಒಮ್ಮಿಗೆ ಹೋಗಿ ಬಸ್ ಅಂತ ಜಲ್ದಿ ಸಿಕ್ಕರೆ ಚಲೋ ಆಗುತ್ತೆ. ಜಲ್ದಿ ಹೋಗಿ ರೀಚ್ ಆಗ್ತೀನಿ. ನಮ್ಮ ತಂಗಿ ಬಿಡಾಕೆ ಬರ್ತೀನಿ ಅಂತ ಹೇಳ ಬಂದ ತಕ್ಷಣ ಬಸ್ ಸಿಕ್ತು ನೋಡ್ರಿ. ಜಸ್ಟ್ ಬಂದು ಬಸ್ನಾಗ ಕೂತೀನಿ. 1 ಗಂಟೆ ಆಗೈತಿ. ಹೋಗ್ಬೇಕಾದ್ರೆ 2 ಗಂಟೆ ಆಗೈತಿ. ಬಿಜಾಪುರಕ್ಕೆ ಬಂದೆ ನೋಡ್ರಿ. 1 ಅವರ್ ಒಳಗೆ ಹಂಗೆ ಮಾಡ್ಕೊಂಡು ಆ್ಯಕ್ಚುಲಿ ನೋಡ್ರಿ. ಅದು ಇದು ಹೋಳಿಗೆ ಅದು ಮಾಡೋದಿತ್ತು.
ಮತ್ತು ನಮ್ಮ ತಂಗಿ ಮಾಡಿದ್ಲು ಹೊತ್ತು ಲೇಟ್ ಆಗಲಿಲ್ಲ ಏನೋ ಇದನ್ನ ಆಯಿತು ಮತ್ತು ಡ್ಯೂಟಿ ಟೈಮು ಆಗೇ ಬಿಡ್ತು ನೋಡಿರಿ. ಏನು ಟೈಮ್ ಇತ್ತು ಒಂದು ಹಬ್ಬ ಇದ್ದಾಗ ಸ್ವಲ್ಪ ನಿವಾಂತ ಟೈಮ್ ಇದ್ರೆ ಸರ್ ನೋಡಿರಿ, ಇಲ್ಲಿಕಂದ್ರೆ ಅವಸರ ಆಗ್ಬಿಡ್ತೈತಿ. ಅದ್ರಾಗ ಬಸ್ಸು ಒಂದು ಸ್ವಲ್ಪ ಸಿಗಂಗಿಲ್ಲ, ಇವತ್ತಿನ ಜಲ್ದಿ ಸಿಕ್ತು. ಡೈರೆಕ್ಟ್ ಬಿಜಾಪುರ ಬರ್ನ ನೋಡಿ ಡೈರೆಕ್ಟ್ ಆಟೋನೇ ಹತ್ತಿಬಿಟ್ಟೆ ಡ್ಯೂಟಿ ಹೋಗಕ್ಕೆ. ಡ್ಯೂಟಿಗೆ ಬಂದೆ ನೋಡಿರಿ. ಬರ್ರಿ ಡ್ಯೂಟಿ ಕಂಟಿನ್ಯೂ ಮಾಡೋ, ನೆಕ್ಸ್ಟ್ ಡ್ಯೂಟಿ ಮುಗಿಯೋ ಸಿಗ್ತೀನಂತ. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡಿರಿ. ಆಗಳೇ 9:30 ಆಯಿತು. ಬಂದು ಮತ್ತೊಬ್ಬರು ಮನೆಗೆ ಇಂಜೆಕ್ಷನ್ ಮಾಡಾಕಿದ್ರು, ಅಲ್ಲಿ ಹೋಗಿ ಬಂದ ತಕ್ಷಣ ವಿಡಿಯೋ ಅವಾಗಲೂ ಅನ್ಕೋತೀನಿ ನೋಡಿರಿ, ವಿಡಿಯೋ ಕಂಟಿನ್ಯೂ ಮಾಡಬೇಕು, ಮಲ್ಕೊಳಾಗ ಎಂಡ್ ಮಾಡೇ ಮಲ್ಕೋಬೇಕಂತ ಅಂದ್ಕೊಂಡಿರ್ತೀನಿ. ಬಟ್ ಏನರ ಕೆಲಸ ಅದು ಸ್ಟಾರ್ಟ್ ಆಗೋಣ ನೋಡಿರಿ, ನೆನಪೇ ಆಗಂಗಿಲ್ಲ, ವಿಡಿಯೋ ಎಂಡ್ ಮಾಡೋದೇ ನೆನಪಾಗಂಗಿಲ್ಲ, ಹಾಗೆ ಮಲ್ಕೊಂಡೇ ಬಿಡೋದಾಗತ್ತೆ. ಅದಕ್ಕೆ ಈಗ ಇದು ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡಿ ಮಲ್ಕೊಂಡಾಯ್ತು ಅಂತ ಹೇಳಿಲ್ಲ. ಆಮೇಲೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಊಟದೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿವಿ ಅವಾಗೆ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ ಇದೇ ಥರ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಇದು ನೋಡಿರಿ, ಆ್ಯನಿವರ್ಸರಿ ಲಾಗ್ ಐತಿ, ಯಾವ ಥರ ಮಾಡ್ತೀವಿ ಏನಿಲ್ಲ ಅಂಥೇಳಿ ಎಡಿಟ್ ಮಾಡಿ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಂತ. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.